ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಪಾಠದ ಮುಂದುವರೆದ ಭಾಗವನ್ನು ಈಗ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ಈಗಾಗಲೇ ಹಿಂದಿನ ಒಂದು ಅವಧಿಯಲ್ಲಿ ನಾವು ಚೀನಾ ನಾಗರಿಕತೆ ಇರಬಹುದು, ರೋಮನ್ ನಾಗರಿಕತೆ ಇರಬಹುದು, ಗ್ರೀಕ್ ನಾಗರಿಕತೆ ಇರಬಹುದು, ಹೀಗೆ ಹಲವಾರು ನಾಗರಿಕತೆಗಳ ಕುರಿತು ಅಧ್ಯಯನವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ಮಾತಾಡಿದ್ವಿ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಈ ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಕೊನೆಯದಾಗಿ ಬರತಕ್ಕಂಥ ಒಂದು ನಾಗರಿಕತೆಯಾಗಿರ್ತಕ್ಕಂಥ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥ ಒಂದು ನಾಗರಿಕತೆಯ ಕುರಿತು ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಈ ಹರಪ್ಪ ಅಂತಕ್ಕಂಥ ಒಂದು ನಾಗರಿಕತೆ ಒಂದು ಶತಮಾನ ಅಂತಂದ್ರೆ 100 ವರ್ಷಗಳು. ಹಾಗಾದ್ರೆ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥ ಒಂದು ನಾಗರಿಕತೆ 1 ಶತಮಾನದ ಹಿಂದಿನವರೆಗೂ ಕೂಡ ಇದು ಭಾರತದ ಒಂದು ಚರಿತ್ರೆಯನ್ನ ವೇದಗಳ ಕಾಲಗಳೆಂದು ಏನು ನಾವು ಕರೀತಾ ಇದ್ದೀವಿ, ವೇದಗಳ ಒಂದು ಕಾಲಗಳಲ್ಲಿ ಇದರ ಕುರಿತು ಅಧ್ಯಯನವನ್ನ ಮಾಡಲಾಗ್ತಾ ಇತ್ತು. ಈ ಹರಪ್ಪ ಅಂತಕ್ಕಂಥ ಒಂದು ನಾಗರಿಕತೆಯ ಕುರಿತು ತಿಳಿದುಕೊಳ್ಳಬೇಕಾದ್ರೆ 1 ಶತಮಾನದ ಹಿಂದಿನವರೆಗೂ ಕೂಡ, ಅಂದ್ರೆ ವೇದಗಳ ಅಧ್ಯಯನ ಮಾಡತಕ್ಕಂಥ ಒಂದು ಕಾಲದಲ್ಲಿಯೂ ಕೂಡ ಈ ಹರಪ್ಪ ನಾಗರಿಕತೆಯ ಅಧ್ಯಯನ ಅಂತಕ್ಕಂಥದ್ದು ನಡೀತಾ ಇತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಕೆಲವು ವರ್ಷಗಳ ನಂತರ ಈ ದಯಾರಾಮ್ ಸಾಹ್ನಿ ಅಂತಕ್ಕಂಥ ಒಬ್ಬ ವ್ಯಕ್ತಿಗಳಾಗಿರ್ಬೋದು, ರಕಲ್ ದಾಸ್ ಬ್ಯಾನರ್ಜಿ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ, ಇವರಿಬ್ಬರು ಕೂಡ ಅವತ್ತಿನ ಕಾಲದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇವತ್ತಿರ್ತಕ್ಕಂಥ ಈ ಪಾಕಿಸ್ತಾನದ ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಕ್ಕಂಥ ಒಂದು ಸ್ಥಳಗಳಲ್ಲಿ ಇವರು ಈ ಹರಪ್ಪ ನಾಗರಿಕತೆಯ ಇನ್ನೂ ಬೇರೆ ಬೇರೆ ಯಾವ್ಯಾವ ನಾಗರಿಕತೆಗಳು ಅಲ್ಲಿ ಯಥಾವ ಅನ್ನೋದಕ್ಕೆ ಅವ್ರು ಏನ್ ಮಾಡಿದ್ರು, ಪತ್ತೆ ಹಚ್ಚುವ ಸಲುವಾಗಿ ಶೋಧನೆಗೆ ಆ ಒಂದು ಸ್ಥಳಗಳನ್ನ ಒಳಪಡಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಈ ವ್ಯಕ್ತಿಗಳು ದಯಾರಾಮ್ ಸಾಹ್ನಿ ಅಂತಕ್ಕಂಥವರು, ರಕಲ್ ದಾಸ್ ಬ್ಯಾನರ್ಜಿ ಅಂತಕ್ಕಂಥವರು, ಇವರಿಗೇನು ಮಾಡಿದ್ರು ಅಂತಂದ್ರೆ ಈ ಕೆಲವು ವರ್ಷಗಳ ನಂತರ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಈ ಹರಪ್ಪ ಮತ್ತು ಮೊಹೆಂಜೊದಾರೋ ಅಂತಕ್ಕಂಥ ಒಂದು ಸ್ಥಳಗಳಲ್ಲಿ ಆ ಒಂದು ಪ್ರಾಂತ್ಯಗಳ ನಗರಗಳ ಅವಶೇಷಗಳನ್ನ ಶೋಧಿಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರು ಶೋಧನೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಭಾರತದ ಒಂದು ಇತಿಹಾಸವನ್ನ ಅದು ಏನ್ ಮಾಡ್ತಾ ಇದ್ದಾರೆ, ವೇದಗಳಿಗೂ ಕೂಡ ಹಿಂದಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ವೇದಗಳು ರಚನೆಯಾಗಿರ್ತಕ್ಕಂಥ ಒಂದು ಕಾಲದಿಂದ ಅದಕ್ಕಿಂತ ಹಿಂದೆ ಅಂದರೆ ಸುಮಾರು 2000 ವರ್ಷಗಳಷ್ಟು ಹಿಂದಕ್ಕೆ ಅದು ಅವನ್ನ ಕೊಂಡೊಯ್ತಾ ಇದೆ. ಅಂದ್ರೆ ಈ ಭೂಮಿಯಲ್ಲಿ ಸಿಗ್ತಕ್ಕಂಥ ಅವಶೇಷಗಳು ಏನ್ ಮಾಡ್ತಾ ಇದ್ದಾರೆ, ಆ ದಯಾರಾಮ್ ಸಾಹ್ನಿ ಅಂತಕ್ಕಂಥ ಒಬ್ಬ ವ್ಯಕ್ತಿಗಳನ್ನ, ರಕಲ್ ದಾಸ್ ಬ್ಯಾನರ್ಜಿ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿಗಳನ್ನ ಏನ್ ಮಾಡ್ತಾ ಇದ್ದಾರ, ವೇದಗಳ ಕಾಲಕ್ಕಿಂತಲೂ ಮುಂಚೆ ಅವೇನ್ ಮಾಡ್ತಾ ಇದ್ದಾವ, ಸುಮಾರು 2000 ವರ್ಷಗಳಷ್ಟು ಹಿಂದಕ್ಕೆ ಅವರನ್ನ ಕರೆದುಕೊಂಡು ಹೋಗ್ತಾ ಇದ್ದಾವ. ಹಾಗಾದ್ರೆ ಆರಂಭದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳಾಗಿರ್ತಕ್ಕಂಥ ಆ ಒಂದು ನದಿಗಳು ಹರಿತಾ ಇರತಕ್ಕಂಥ ಒಂದು ಪ್ರದೇಶಗಳಲ್ಲಿ, ಅಂದ್ರೆ ಸಿಂಧು ಮತ್ತು ಅದರ ಉಪನದಿಗಳು ಹರಿತಾ ಇರತಕ್ಕಂಥ ಒಂದು ಬಯಲು ಪ್ರದೇಶದಲ್ಲಿ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಪತ್ತೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಈ ಒಂದು ನಾಗರಿಕತೆಯನ್ನ ಸಿಂಧೂ ನದಿ ನಾಗರಿಕತೆ ಅಂತ ಕೂಡ ಕರೀತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ತದನಂತರದಲ್ಲಿ ಹರಪ್ಪ ನಾಗರಿಕತೆ ಅಂತಕ್ಕಂಥ ಹೆಸರು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಏಕೆಂದರೆ ಈ ಸಿಂಧೂ ನದಿ ಮತ್ತು ಅದರ ಉಪನದಿಗಳು ಹರಿತಾ ಇರತಕ್ಕಂಥ ಒಂದು ಬಯಲು ಪ್ರದೇಶದಲ್ಲಿ ಈ ಹರಪ್ಪ ನಾಗರಿಕತೆಯ ಅವಶೇಷಗಳು ಅಂತಕ್ಕಂಥವು ದೊರಕಿದ್ದರಿಂದ ಇದಕ್ಕೆ ಸಿಂಧೂ ನದಿ ನಾಗರಿಕತೆ ಅಂತೇಳಿ ಕರೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗ ಅದನ್ನು ನಾವು ಹರಪ್ಪ ನಾಗರಿಕತೆ ಅಂತೇಳಿ ಕರೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಸುಮಾರು 1500ಕ್ಕೂ ಹೆಚ್ಚು ನೆಲೆಗಳು ಅವತ್ತಿನ ಕಾಲದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಪರಿಣಾಮವಾಗಿ ಏನಾಗ್ತಾ ಇದೆ ಅಂತಂದ್ರೆ ಸಿಂಧೂ ನದಿ ಬಯಲಿನ ಆಚೆಗೆ ಕೂಡ ಈ ನಾಗರಿಕತೆಗಳು ಅಂತಕ್ಕಂಥವು ಗುರುತಿಸಲ್ಪಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಒಂದು ಬೇರಿನಲ್ಲಿ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥ ಒಂದು
ಜೊತೆಗೆ ಈ ಸಿಂಧೂ ನದಿ ಮೇಲಿನ ಆಚೆಗೂ ಕೂಡ ಅವತ್ತಿನ ಒಂದು ಕಾಲದಲ್ಲಿ ಈ ನಾಗರಿಕತೆಗಳು ಅಂತಕ್ಕಂಥವು ಅವುಗಳ ಒಂದು ನೆಲೆಗಳು ಗುರುತಿಸಲ್ಪಟ್ಟಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಅಂದ್ರೆ ಈ ಹರಪ್ಪ ನಾಗರಿಕತೆಯ ಒಂದು ಕಾಲದಲ್ಲಿ ಈ ಹರಪ್ಪ ನಾಗರಿಕತೆಯ ಅನೇಕ ನಗರಗಳು ಅವತ್ತಿನ ಕಾಲದಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಹರಪ್ಪ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ಒಂದು ನೆಲೆಗಳು ಸ್ಥಳಗಳು ಯಾವುವು ಅಂತಂದ್ರೆ ಇವತ್ತಿನ ಒಂದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಹರಪ್ಪ ಮತ್ತು ಮೊಹಂಜೋದಾರೋ ಅಂತಕ್ಕಂಥ ಎರಡು ಸ್ಥಳಗಳು, ಭಾರತದಲ್ಲಿರ್ತಕ್ಕಂಥ ಕಾಲಿಬಂಗನ್ ಅಂತೇಳಿ ಅದರ ಹೆಸರು, ಅದು ರಾಜಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಕಾಲಿಬಂಗನ್ ಅಂತೇಳಿ ಆ ಒಂದು ಪ್ರದೇಶದ ಆ ಒಂದು ನೆಲೆಯ ಹೆಸರು. ಇನ್ನ ಧೋಲ್ವೀರಾ ಅಂತಕ್ಕಂಥದ್ದು, ಲೋಥಾಲ್ ಅಂತಕ್ಕಂಥದ್ದು ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ನೆಲೆಗಳು. ಇನ್ನು ರಾಕಿಗಿರಿ ಅಂತಕ್ಕಂಥದ್ದು ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನೆಲೆ ಇದಾಗಿರ್ತಕ್ಕಂಥದ್ದು. ಹೀಗೆ ಹಲವಾರು ನೆಲೆಗಳು ಅವತ್ತಿನ ಕಾಲದಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಮಾತಾಡಿದ್ದೀವಿ. ಇನ್ನ ಈ ಹರಪ್ಪ ನಾಗರಿಕತೆಯ ನಗರ ಯೋಜನೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹರಪ್ಪ ನಾಗರಿಕತೆಯ ನಗರ ಯೋಜನೆ, ನಗರ ಯೋಜನೆ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈ ಹರಪ್ಪನವರು ನಾವೇನು ಕರೀತಾ ಇದ್ದೀವಿ, ಇವರು ತಮ್ಮದೇ ಇರತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನಗರ ಯೋಜನೆಯನ್ನ ಅವತ್ತಿನ ಕಾಲದಲ್ಲಿ ಇವರು ಅಳವಡಿಸಿಕೊಂಡಿದ್ದರು ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಹರಪ್ಪ ನಾಗರಿಕತೆಯ ನಗರಗಳು ಅವತ್ತಿನ ಒಂದು ಕಾಲದಲ್ಲಿ ಯೋಜನಾಬದ್ಧವಾಗಿ ಅವು ಏನಾಗಿದ್ವು, ನಿರ್ಮಾಣಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಅವುಗಳ ಒಂದು ರಕ್ಷಣೆಗಾಗಿ ಕೋಟೆಗಳನ್ನ ಕಟ್ಟಲಾಗ್ತಾ ಇತ್ತು. ನೋಡಿ ಮಕ್ಕಳೇ, ಆವತ್ತಿನ ಒಂದು ಅವಧಿಯಲ್ಲಿ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥ ಒಂದು ನಾಗರಿಕತೆ ಕಂಡು ಬಂದಂತಹ ಒಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ನಗರಗಳ ಒಂದು ರಕ್ಷಣೆಗಾಗಿ ಅವ್ರು ಏನ್ ಮಾಡ್ತಾ ಇದ್ರು, ಕೋಟೆಗಳನ್ನ ನಿರ್ಮಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಅಗಲವಾಗಿರ್ತಕ್ಕಂಥ ರಸ್ತೆಗಳು ಅವತ್ತಿನ ಕಾಲದಲ್ಲಿ ಕಂಡು ಬರ್ತಾ ಇದ್ದವು. ಜೊತೆಗೆ ಸಾರ್ವಜನಿಕ ಬಾವಿಗಳು ಕೂಡ ಕಂಡು ಬರ್ತಾ ಇದ್ದವು. ಇನ್ನ ಉಪ್ಪರಿಗೆ ಮನೆಗಳು ಕೂಡ ಅವತ್ತಿನ ಕಾಲದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಮಾತಾಡಿದ್ದೀವಿ. ಜೊತೆಗೆ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಒಳಚರಂಡಿ ವ್ಯವಸ್ಥೆ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಹರಪ್ಪ ನಾಗರಿಕತೆಯಲ್ಲಿ ಈ ನಗರ ಯೋಜನೆ ಅಂತಕ್ಕಂಥದ್ದು ಎಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿ ಆ ಒಂದು ಯೋಜನೆ ಅವತ್ತಿನ ಕಾಲದಲ್ಲಿ ಜಾರಿಯಾಗಿತ್ತು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ನೋಡಿ ಮಕ್ಕಳೇ, ಅವತ್ತಿನ ಕಾಲದಲ್ಲಿ ಈ ನಗರಗಳು ಯೋಜನಾಬದ್ಧವಾಗಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥದ್ದು ನಾವು ಮಾತಾಡಿವಿ. ಅಗಲವಾಗಿರ್ತಕ್ಕಂಥ ಒಂದು ರಸ್ತೆಗಳನ್ನು ನಾವು ಮಾತಾಡಿವಿ, ಉಪ್ಪರಿಗೆ ಮನೆಗಳನ್ನು ನಾವು ಮಾಡ್ತಾ ಇದ್ದೀವಿ, ಸಾರ್ವಜನಿಕ ಬಾವಿಗಳನ್ನು ನಾವು ಮಾಡ್ತಾ ಇದ್ದೀವಿ, ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಒಳಚರಂಡಿ ವ್ಯವಸ್ಥೆ ಇರತಕ್ಕಂಥದ್ದನ್ನು ನಾವು ಮಾತಾಡಿವಿ. ಹೀಗೆ ಹರಪ್ಪ ನಾಗರಿಕತೆಯಲ್ಲಿ ಈ ನಗರ ಯೋಜನೆ ಅಂತಕ್ಕಂಥದ್ದು ಸಾಕಷ್ಟು ಸುವ್ಯವಸ್ಥಿತವಾದ ಒಂದು ರೀತಿಯಲ್ಲಿ ಯೋಜನಾಬದ್ಧವಾಗಿ ಅದು ನಿರ್ಮಾಣಗೊಂಡಿತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಇವು ಆ ಹರಪ್ಪ ನಗರಗಳ ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳು ಅಂತೇಳಿ ಇವುಗಳಿಗೆ ಕರೀತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಈ ಹರಪ್ಪ ನಗರಗಳ ಒಂದು ಲಕ್ಷಣಗಳು ಇವೆಲ್ಲ: ಅಗಲವಾಗಿರ್ತಕ್ಕಂಥ ರಸ್ತೆಗಳು, ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಒಳಚರಂಡಿ ವ್ಯವಸ್ಥೆ, ಇವೆಲ್ಲವೂ ಕೂಡ ಅವತ್ತಿನ ಕಾಲದಲ್ಲಿ ಈ ಹರಪ್ಪ ನಾಗರಿಕತೆಯ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಅಂತ ಇವುಗಳಿಗೆ ಕರೀತಾ ಇದ್ದಾರೆ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಸ್ವಚ್ಛತೆಗೆ ಅವರು ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಸ್ವಚ್ಛತೆ ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಹರಪ್ಪ ನಾಗರಿಕತೆಯ ಜನರು ಅವತ್ತಿನ ಕಾಲದಲ್ಲಿ ಸ್ವಚ್ಛತೆಗೆ ಪ್ರಥಮವಾಗಿರ್ತಕ್ಕಂಥ ಒಂದು ಆದ್ಯತೆಯನ್ನ ನೀಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಒಂದು ನಗರ ಯೋಜನೆ ವ್ಯವಸ್ಥೆ ಅಂತ ನಾವು ಏನು ಕರೀತಾ ಇದ್ದೀವಿ, ಆ ನಗರ ಯೋಜನೆಯ ಒಂದು ವ್ಯವಸ್ಥೆ ಜಗತ್ತಿನ ಬೇರೆ ಯಾವ ಒಂದು ಪ್ರಾಚೀನ ನಾಗರಿಕತೆಯಲ್ಲಿ ಕೂಡ ಕಂಡು ಬರುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಈಗಾಗಲೇ ಹಲವಾರು ನಾಗರಿಕತೆಗಳ ಕುರಿತು ಅಧ್ಯಯನವನ್ನು ನಾವು ಮಾಡಿದ್ದೀವಿ. ಚೀನಾ ನಾಗರಿಕತೆ ಇರಬಹುದು, ರೋಮನ್ ನಾಗರಿಕತೆ ಇರಬಹುದು, ಗ್ರೀಕ್ ನಾಗರಿಕತೆ ಇರಬಹುದು, ಮೆಸೊಪೊಟೇಮಿಯಾ ನಾಗರಿಕತೆ ಇರಬಹುದು,
ಇಲ್ಲಿ ಬರ್ತಕ್ಕಂಥ ಒಂದು ಹಲವಾರು ನಾಗರಿಕತೆಗಳಲ್ಲಿ ಈ ಹರಪ್ಪ ನಾಗರಿಕತೆಯಿಂದ ಕಂಡುಬಂದಿರತಕ್ಕಂಥ ಈ ನಗರ ಯೋಜನೆ ಅಂತ ನಾವೇನು ಕರಿತಾ ಇದ್ದೀವಿ ಅಂತ ಒಂದು ನಗರ ಯೋಜನೆ ಇನ್ಯಾವುದು ಬೇರಾವ ಒಂದು ಪ್ರಾಚೀನ ನಾಗರಿಕತೆಯಲ್ಲಿ ಕೂಡ ಅದು ಕಂಡು ಬರುವುದಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈ ಮೊಹೆಂಜೋದಾರೋ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅಂದ್ರೆ ಮೊಹೆಂಜೋದಾರೋ ಅಂತಕ್ಕಂಥ ಒಂದು ನಗರದಲ್ಲಿ ಅವತ್ತಿನ ಒಂದು ಕಾಲದಲ್ಲಿ ಸಾರ್ವಜನಿಕ ಸ್ನಾನಗೃಹ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಪಾಕಿಸ್ತಾನದಲ್ಲಿ ಕಂಡುಬರತಕ್ಕಂಥ ಈ ಮೊಹೆಂಜೋದಾರೋ ಅಂತಕ್ಕಂಥ ಒಂದು ನಗರದಲ್ಲಿ ಅವತ್ತಿನ ಕಾಲದಲ್ಲಿ ಸಾರ್ವಜನಿಕ ಸ್ನಾನಗೃಹ ಅಂತಕ್ಕಂಥದ್ದು ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಅದರ ಸುತ್ತಲೂ ಕೂಡ ಕೊಠಡಿಗಳು ಕೂಡ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಅವತ್ತಿನ ಒಂದು ಕಾಲದಲ್ಲಿ ಈ ಮೊಹೆಂಜೋದಾರೋ ಅಂತಕ್ಕಂಥ ಒಂದು ನಗರದಲ್ಲಿ ಈ ಸಾರ್ವಜನಿಕ ಸ್ನಾನಗೃಹ ಇರತಕ್ಕಂಥ ಒಂದು ಸ್ಥಳದಲ್ಲಿ ಅದರ ಸುತ್ತಲೂ ಅವರು ಬಟ್ಟೆಗಳನ್ನ ಬದಲಾಯಿಸಲಿಕ್ಕೆ ಏನ್ ಮಾಡ್ತಾ ಇದ್ರ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೊಠಡಿಗಳನ್ನು ಕೂಡ ಅವತ್ತಿನ ಕಾಲದಲ್ಲಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಹರಪ್ಪ ನಗರದಲ್ಲಿ ಅವತ್ತಿನ ಒಂದು ಕಾಲದಲ್ಲಿ 6 ಈ ದವಸ ಧಾನ್ಯಗಳನ್ನ ತುಂಬಿರತಕ್ಕಂಥ ಒಂದು ಖನಿಜಗಳು ಅಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ದವಸ ಧಾನ್ಯಗಳನ್ನ ಸಂಗ್ರಹಿಸಿರ್ತಕ್ಕಂಥ ಒಂದು ಸ್ಥಳಗಳಿಗೆ ಉಗ್ರಾಣಗಳು ಅಂತ ನಾವು ಕರೀತಾ ಇದ್ದೀವಿ. ಅಂತ ಒಂದು ಖನಿಜಗಳು ಈ ಹರಪ್ಪ ನಗರದಲ್ಲಿ 6 ಅವತ್ತಿನ ಕಾಲದಲ್ಲಿ ಕಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಅವತ್ತಿನ ಕಾಲದಲ್ಲಿ ಲೋಥಾಲ್ ಅಂತಕ್ಕಂಥ ಒಂದು ಸ್ಥಳ ಇದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಬಂದರು ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವತ್ತಿನ ಕಾಲದಲ್ಲಿ ವ್ಯಾಪಾರ ಚಟುವಟಿಕೆಗಳು ಅಂತಕ್ಕಂಥವು ಬಹಳಷ್ಟು ಪ್ರಮಾಣದಲ್ಲಿ ನಡೀತಾ ಇದ್ದವು. ಹೀಗಾಗಿ ಈ ಲೋಥಾಲ್ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಅತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಬಂದರು ಇದಾಗಿತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಈ ಹರಪ್ಪನರ ಒಂದು ಆರ್ಥಿಕ ಜೀವನ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅವತ್ತಿನ ಕಾಲದಲ್ಲಿ ಎನ್ನುವುದನ್ನ ಈಗ ಅಧ್ಯಯನ ಮಾಡೋಣ. ಮೊದಲನೇದಾಗಿ ನಾವು ನಗರ ಯೋಜನೆ ಕುರಿತು ಅಧ್ಯಯನ ಮಾಡಿದ್ದೀವಿ. ಈಗ ಈ ಹರಪ್ಪನರ ಒಂದು ಆರ್ಥಿಕ ಜೀವನದ ಕುರಿತು ಅಧ್ಯಯನವನ್ನ ಮಾಡೋಣ. ಆರ್ಥಿಕ ಜೀವನ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಈ ಹರಪ್ಪನರು ಕೃಷಿಯನ್ನೇ ಅವಲಂಬಿಸಿದ್ರು. ಹಾಗಾಗಿ ಅವರು ಹತ್ತಿ ಮತ್ತು ಉಣ್ಣೆ ಬಟ್ಟೆಯನ್ನ ನೂಲುವುದು ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ಯೋಗ ಆಗಿತ್ತು. ಹರಪ್ಪನರ ಮೊದಲ ಒಂದು ಉದ್ಯೋಗ ಯಾವುದು ಅಂತಂದ್ರೆ ಹತ್ತಿ ಮತ್ತು ಉಣ್ಣೆಯನ್ನ ನೂಲುವುದು ಆಗಿತ್ತು ಅಂತಕ್ಕಂಥದ್ದು. ಹಾಗಾದ್ರೆ ಜೊತೆಗೆ ಅವರು ಏನ್ ಮಾಡ್ತಾ ಇದ್ರು ಅವತ್ತಿನ ಕಾಲದಲ್ಲಿ ಅಂತಂದ್ರೆ ಇನ್ನೊಂದು ಕಸುಬುವನ್ನ ಅವರು ಅವಲಂಬಿಸಿದ್ರು. ಸುಟ್ಟ ಇಟ್ಟಿಗೆಗಳ ಒಂದು ತಯಾರಿ ಅಂತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಈ ಸುಟ್ಟ ಇಟ್ಟಿಗೆಗಳ ತಯಾರಿಕೆಯಲ್ಲಿ ಈ ಹರಪ್ಪನರು ತೊಡಗಿಕೊಂಡಿದ್ರು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹರಪ್ಪನರ ಮೊದಲ ಉದ್ಯೋಗ ಯಾವುದು ಅಂತಂದ್ರೆ ಹತ್ತಿ ಮತ್ತು ಉಣ್ಣೆಯನ್ನ ನೂಲುವುದು. ಎರಡನೆಯ ಒಂದು ಉದ್ಯೋಗ ಯಾವುದು ಅಂತಂದ್ರೆ ಸುಟ್ಟ ಇಟ್ಟಿಗೆಗಳ ಒಂದು ತಯಾರಿಕೆ ಅಂತಕ್ಕಂಥದ್ದು. ಹೀಗೆ ಹಲವಾರು ಕಸುಬುಗಳನ್ನ ಈ ಹರಪ್ಪನರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಪಶುಪಾಲನೆಯನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಅನೇಕ ದನಕರುಗಳನ್ನು ಕೂಡ ಅವರು ಕೃಷಿಯ ಜೊತೆಗೆ ಅದನ್ನು ಕೂಡ ರೂಢಿಸಿಕೊಂಡಿದ್ರು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಎತ್ತು ಇರಬಹುದು, ಕೋನ ಇರಬಹುದು, ಆಡು ಇರಬಹುದು, ಕುರಿ ಇರಬಹುದು, ಹಂದಿ ಇರಬಹುದು, ಬೆಕ್ಕು ಇರಬಹುದು, ನಾಯಿ ಇರಬಹುದು, ಒಂಟೆ ಇರಬಹುದು, ಕತ್ತೆ ಇರಬಹುದು, ಹೀಗೆ ಅನೇಕ ಪ್ರಾಣಿಗಳನ್ನ ಅವರು ಸಾಕ್ತಾ ಇದ್ರು. ಹಾಗಾದ್ರೆ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತಿಯನ್ನು ಬೆಳೆದಿರ್ತಕ್ಕಂಥ ಒಂದು ದೇಶ ಯಾವುದು ಅಂದರೆ ಅದು ನಮ್ಮ ಭಾರತ ದೇಶ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇಡೀ ವಿಶ್ವದಲ್ಲಿ ಹತ್ತಿಯನ್ನ ಮೊದಲ ಬಾರಿಗೆ ಬೆಳೆದಿರ್ತಕ್ಕಂಥ ಒಂದು ದೇಶ ಯಾವುದು ಅಂತಂದ್ರೆ ಅದು ನಮ್ಮ ಭಾರತ ದೇಶ. ಹಾಗಾದ್ರೆ ಈ ಸಿಂಧೂ ಪ್ರದೇಶದಿಂದ ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಈ ಕಾರಣಕ್ಕಾಗಿ ಹತ್ತಿಯನ್ನ ಗ್ರೀಕ್ ಭಾಷೆಯಲ್ಲಿ ಏನಂತ ಕರೀತಾರೆ? ಹತ್ತಿಗೆ ಗ್ರೀಕ್ ಭಾಷೆಯಲ್ಲಿ ಏನ್ ಕರೀತಾರೆ? ಸಿಂಧೂರ್ ಅಂತೇಳಿ ಕರೀತಾ ಇದ್ದಾರೆ. ಅವತ್ತಿನ ಒಂದು ಕಾಲದಲ್ಲಿ ಈ ಹರಪ್ಪನರು ಇರತಕ್ಕಂಥ ಒಂದು ಕಾಲದಲ್ಲಿ ಈ ಸಿಂಧೂ ಪ್ರದೇಶದಿಂದ ಉತ್ಪಾದಿಸಲಾಗ್ತಾ ಇರತಕ್ಕಂಥ ಈ ಹತ್ತಿಗೆ ಗ್ರೀಕ್ ಭಾಷೆಯಲ್ಲಿ ಸಿಂಧೂರ್ ಅಂತೇಳಿ ಕರೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ.
ಈ ಹರಪ್ಪ ನಾಗರಿಕತೆಯಲ್ಲಿ ಸ್ತ್ರೀ ಮತ್ತು ಪುರುಷರಿಬ್ಬರೂ ಕೂಡ ಅಲಂಕಾರ ಪ್ರಿಯರಾಗಿದ್ದರು. ಅಂದ್ರೆ ಸಾಕಷ್ಟು ಮೇಕಪ್ ಅನ್ನ ಮಾಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿರ್ತಕ್ಕಂಥ ಈ ಸ್ತ್ರೀಯರು ಏನು ಮಾಡ್ತಾ ಇದ್ರ, ಅನೇಕ ವಿಧದ ಒಂದು ಕಂಠಿ ಹಾರಗಳನ್ನ ಧರಿಸ್ತಾ ಇದ್ರು, ಅಂದ್ರೆ ಕೊರಳ ಹಾರಗಳನ್ನ ಧರಿಸ್ತಾ ಇದ್ರು, ಬಳೆಗಳನ್ನ ಹಾಕೊಳ್ತಾ ಇದ್ರು, ಉಂಗುರ ಕಿವಿಯ ಓಲೆಗಳನ್ನ ಧರಿಸ್ತಾ ಇದ್ರು, ಸೊಂಟ ಪಟ್ಟಿಯನ್ನ ಕಟ್ಟಿಕೊಳ್ತಾ ಇದ್ರು, ಜೊತೆಗೆ ಕಾಲಿನ ಒಂದು ಕಡಗಗಳನ್ನ ಧರಿಸ್ತಾ ಇದ್ರು. ಮೊದಲಾದ ಆಭರಣಗಳನ್ನ ಹಾಕಿಕೊಂಡು ಅವರು ಬಹಳಷ್ಟು ಅಲಂಕಾರ ಪ್ರಿಯರು ಅಂತೇಳಿ ಅವರು ವಹಿಸಿಕೊಳ್ತಾ ಇದ್ರು. ಜೊತೆಗೆ ಪುರುಷರು ಕೂಡ ಅವತ್ತಿನ ಕಾಲದಲ್ಲಿ ಅನೇಕ ಕಾಂತಿವರ್ಧಕಗಳನ್ನ, ಜೊತೆಗೆ ಸುಗಂಧ ದ್ರವ್ಯಗಳ ಒಂದು ಬಳಕೆಯೂ ಕೂಡ ಅವರಿಗೆ ಗೊತ್ತಿತ್ತು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದ. ಪುರುಷರು ಕೂಡ ಸ್ತ್ರೀಯರಷ್ಟೇ ಅವತ್ತಿನ ಕಾಲದಲ್ಲಿ ಅಲಂಕಾರ ಪ್ರಿಯರಾಗಿದ್ದರು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿರ್ತಕ್ಕಂಥ ಜನರು ಆಡ್ತಾ ಇರತಕ್ಕಂಥ ಆಟಗಳ ಹೆಸರುಗಳು ಏನು ಅಂತಂದ್ರೆ ಗೋಲಿ, ಚೆಂಡು ಮತ್ತು ಪಗಡೆ, ಈ ಮೂರು ಆಟಗಳನ್ನ ಅವತ್ತಿನ ಕಾಲದಲ್ಲಿ ಅವರು ಆಡ್ತಾ ಇರತಕ್ಕಂಥದ್ದು ನಾವು ಮಾತಾಡಿದ್ವಿ. ಇನ್ನ ಬಹಳಷ್ಟು ಮನರಂಜನೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಕ್ರೀಡೆ ಯಾವುದಾಗಿತ್ತು ಅಂದ್ರೆ ಅದು ಗೂಳಿ ಕಾಳಗ ಅಂತಕ್ಕಂಥದ್ದು. ಅವತ್ತಿನ ಕಾಲದಲ್ಲಿ ಈ ಹರಪ್ಪನರ ಅತಿ ಮನೋರಂಜನೆಯ ಒಂದು ಕ್ರೀಡೆ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದ. ಹಾಗಾದ್ರೆ ಈ ಮಕ್ಕಳಿಗಾಗಿ ಅವತ್ತಿನ ಕಾಲದಲ್ಲಿ ಆಟಿಕೆಯ ಎತ್ತಿನ ಬಂಡಿಗಳು ಅಂತಕ್ಕಂಥವು ಮತ್ತು ಗೊಂಬೆಗಳು ಅಂತಕ್ಕಂಥವು ಕೂಡ ಇದ್ದವು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹಾಗಾದ್ರೆ ಈ ಹರಪ್ಪನರ ಒಂದು ಕಲೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹರಪ್ಪನರ ಒಂದು ಕಲೆ, ಇವರು ಕಲೆಗೆ ಯಾವ ತರಹವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಅವತ್ತಿನ ಕಾಲದಲ್ಲಿ ನೀಡಿದರು. ಹಾಗಾದ್ರೆ ಈ ಅವಶೇಷಗಳ ಪೈಕಿ ಜೇಡಿ ಮಣ್ಣಿನ ಒಂದು ಮಾತೃ ದೇವತೆಗಳ ಚಿಕ್ಕ ಚಿಕ್ಕ ಮೂರ್ತಿಗಳು ಭಾರಿ ಪ್ರಮಾಣದಲ್ಲಿ ಅವತ್ತಿನ ಕಾಲದಲ್ಲಿ ದೊರಕಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸುಮಾರು 2,000ಕ್ಕೂ ಹೆಚ್ಚು ಮುದ್ರೆಗಳು ಅವತ್ತಿನ ಕಾಲದಲ್ಲಿ ಸಿಕ್ಕಿವೆ ಅಂತಕ್ಕಂಥ ಮಾತನ್ನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. 2,000ಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ಮುದ್ರೆಗಳು ಅವತ್ತಿನ ಕಾಲದಲ್ಲಿ ದೊರಕಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥವು ದುಬ್ಬದ ಗೋಡಿ, ಏಕಶೃಂಗಿ ಮುದ್ರೆಗಳು ಅತಿ ಪ್ರಮುಖವಾಗಿರ್ತಕ್ಕಂಥವು. ಇನ್ನ ನರ್ತಕಿಯ ಒಂದು ಲೋಹದ ಮೂರ್ತಿ ಕೂಡ ಅವತ್ತಿನ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ನಾವು ಕಾಣ್ತಿದ್ದೀವಿ. ಇನ್ನ ಪುರುಷನ ಒಂದು ಗಡ್ಡಧಾರಿ ಮನುಷ್ಯನ ಒಂದು ಶಿಲಾಮೂರ್ತಿ ಅವತ್ತಿನ ಕಾಲದಲ್ಲಿ ದೊರಕಿರ್ತಕ್ಕಂಥ ನಾವು ಕಾಣ್ತೀವಿ. ಹೀಗೆ ಅನೇಕ ಸುಂದರವಾಗಿರ್ತಕ್ಕಂಥ ಒಂದು ಮೂರ್ತಿಗಳು ಈ ಹರಪ್ಪ ನಾಗರಿಕತೆಯಲ್ಲಿ ದೊರಕಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಧರ್ಮ ಹರಪ್ಪನರ ಒಂದು ಧರ್ಮ. ಹಾಗಾದ್ರೆ ಈ ಹರಪ್ಪನರು ಅವತ್ತಿನ ಕಾಲದಲ್ಲಿ ಪಶುಪತಿ ಅಂತ ನಾವು ಏನು ಕರಿತಾ ಇದ್ದೀವಿ ಅಂದ್ರೆ, ಪಶುಪತಿ ಅಂತಂದ್ರೆ ಏನು, ಶಿವ ಮತ್ತು ಮಾತೃ ದೇವತೆಯನ್ನ ಅವರು ಪೂಜಿಸ್ತಾ ಇದ್ರು. ಶಿವನನ್ನ ಮತ್ತು ಮಾತೃ ದೇವತೆಯನ್ನ ಪೂಜಿಸ್ತಾ ಇದ್ರು. ಜೊತೆಗೆ ಅಶ್ವತ್ಥ ಮರ ಅಂದ್ರೆ ಅರಳಿ ಮರ, ಅಶ್ವತ್ಥ ಮರ ಅಂತ ಕರೀತಾ ಇದ್ದಾರೆ. ಸೂರ್ಯನನ್ನ, ಅಗ್ನಿಯನ್ನ, ಭೂಮಿಯನ್ನ, ಜಲವನ್ನ, ನಾಗರ ಹಾವುಗಳನ್ನ ಅವತ್ತಿನ ಕಾಲದಲ್ಲಿ ಹರಪ್ಪನರು ಪೂಜಿಸ್ತಾ ಇದ್ರು. ಇನ್ನ ಈ ಕಾಲಿರಂಗನ್ ಮತ್ತು ಲೋಥಾಲ್ ಅಂತಕ್ಕಂಥ ಒಂದು ನಗರಗಳಲ್ಲಿ ಬೆಂಕಿಯ ಕುಂಡಗಳು ಕೂಡ ಅವತ್ತಿನ ಕಾಲದಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನ ಇತಿಹಾಸಕಾರರು ನಮಗೆ ತಿಳಿಸ್ತಾ ಇದ್ದಾರೆ. ಇನ್ನ ಅವತ್ತಿನ ಕಾಲದಲ್ಲಿ ಯಾವ ಒಂದು ಲಿಪಿಯನ್ನು ಅವರು ಬಳಸ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹರಪ್ಪನರ ಒಂದು ಲಿಪಿ, ಯಾವ ಒಂದು ಬರವಣಿಗೆ, ಯಾವ ಒಂದು ಲಿಪಿಗಳಲ್ಲಿ ಅವರ ಒಂದು ಬರವಣಿಗೆ ಅಂತಕ್ಕಂಥದ್ದು ಇತ್ತು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಹಾಗಾದ್ರೆ ಈ ಹರಪ್ಪನರು ಅಂತ ನಾವು ಏನು ಕರಿತಾ ಇದ್ದೀವಿ, ಅವರು ತಮ್ಮದೇ ಇರತಕ್ಕಂಥ ಒಂದು ಲಿಪಿ ಮತ್ತು ಭಾಷೆಯನ್ನ ಅವತ್ತಿನ ಕಾಲದಲ್ಲಿ ಬಳಸ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಆಗಿರತಕ್ಕಂಥ ಅನೇಕ ವಿದ್ವಾಂಸರು ಇರ್ಬೋದು, ಅವ್ರು ಏನ್ ಮಾಡಿರ್ತಾರ, ಮುದ್ರೆಗಳ ಮೇಲಿರ್ತಕ್ಕಂಥ ಒಂದು ಬರಹಗಳನ್ನ ಓದಲಿಕ್ಕೆ ಅನೇಕ ದಶಕಗಳಿಂದ ಶ್ರಮಿಸ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆದರೂ ಸಹ ಈ ಹರಪ್ಪನರು ಬರತಕ್ಕಂಥ ಒಂದು ಲಿಪಿಯನ್ನ ಇವತ್ತಿನವರೆಗೂ ಕೂಡ ಅರ್ಥೈಸುವುದು ಇನ್ನೂ ಕೂಡ ಸಾಧ್ಯವಾಗಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಏಕೆಂದರೆ ಅವತ್ತಿನ ಕಾಲದಲ್ಲಿ ಅವರು ಬಳಸಿರ್ತಕ್ಕಂಥ ಒಂದು ಲಿಪಿ ಅಥವಾ ಬರವಣಿಗೆ ಅಂತಕ್ಕಂಥದ್ದು ಏನೈತಿ, ಅದನ್ನ ತದನಂತರದಲ್ಲಿರ್ತಕ್ಕಂಥ ಈ ಸಂಶೋಧನೆಗೆ ಒಳಪಡಿಸಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಸಾಕಷ್ಟು ಪ್ರಯತ್ನ
ನೆರೆ ಹಾವಳಿಗಳು ಆಗಿರಬಹುದು ಮೊದಲನೆಯ ಕಾರಣ. ಎರಡನೆಯ ಕಾರಣ ಇಟ್ಟಿಗೆಗಳನ್ನು ಸುಡಲಿಕ್ಕೆ ಈ ಮರಮುಟ್ಟಗಳ ಒಂದು ಅತಿಯಾದ ಬಳಕೆಯಿಂದಾಗಿ ಅಲ್ಲಿ ವಾಸವಾಗಿರತಕ್ಕಂಥ ಒಂದು ಜನಾಂಗ ಏನಾಯ್ತು, ಆ ಒಂದು ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಅವರು ವಲಸೆ ಹೋಗಿರಬಹುದು ಅಂತಕ್ಕಂಥದ್ದು ಎರಡನೆಯ ಕಾರಣ. ಮೂರನೆಯ ಕಾರಣ ಹೊರಗಿನಿಂದ ಬಂದಿರತಕ್ಕಂಥ ಈ ಆರ್ಯರು ಹರಪ್ಪಣ್ಣನ ಮೇಲೆ ಅವರು ಏನ್ ಮಾಡಿರ್ಬೋದು, ದಾಳಿಯನ್ನು ನಡೆಸಿರಬಹುದು ಅಂತಕ್ಕಂಥದ್ದು ಮತ್ತೊಂದು ಕಾರಣ. ಇನ್ನು ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಸಾಂಕ್ರಾಮಿಕ ರೋಗದ ಒಂದು ಪ್ರಸಾರ. ಹೀಗೆ 4 ಕಾರಣಗಳಿಂದಾಗಿ ಈ ಹರಪ್ಪ ನಾಗರಿಕತೆಯಲ್ಲಿ ಈ ನಗರಗಳ ಒಂದು ಅವನತಿ ಅಂತಕ್ಕಂಥದ್ದು ಆಗಿರಬಹುದು ಅಂತೇಳಿ ಇತಿಹಾಸಕಾರರು ಅರ್ಥೈಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲನೇದಾಗಿ ಬರ್ತಕ್ಕಂಥ ಒಂದು ಕಾರಣ ಸಿಂಧು ಮತ್ತು ಅದರ ಒಂದು ಉಪನದಿಗಳಲ್ಲಿ ಆಗಾಗ ಉಂಟಾಗ್ತಾ ಇರತಕ್ಕಂಥ ಈ ನೆರೆ ಹಾವಳಿಗಳು ಅಂದ್ರೆ ಪ್ರವಾಹಗಳು ಅಂತ ನಾವು ಏನ್ ಕರಿತೀವಿ ಅವು. ಇನ್ನು ಎರಡನೇದಾಗಿ ಬರ್ತಕ್ಕಂಥ ಒಂದು ಕಾರಣ ಇವರು ಸುಟ್ಟ ಇಟ್ಟಿಗೆಗಳನ್ನ ಅಂದ್ರೆ ಈ ಇಟ್ಟಿಗೆಗಳನ್ನ ಸುಡಲಿಕ್ಕೆ ಮರಮುಟ್ಟುಗಳನ್ನ ಅತಿಯಾಗಿ ಬಳಕೆ ಮಾಡಿದ್ದು ಮತ್ತೊಂದು ಕಾರಣ ಆಗಿರಬಹುದು. ಹೀಗಾಗಿ ಆ ಒಂದು ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಇವರು ವಲಸೆ ಹೋಗಿರಬಹುದು ಅಂತಕ್ಕಂಥದ್ದು ಇವರ ಒಂದು ಊಹೆಯಾಗಿರ್ತಕ್ಕಂಥದ್ದು. ಇನ್ನು ಮೂರನೆಯ ಒಂದು ಕಾರಣ ಏನು ಅಂತಂದ್ರೆ ಹೊರಗಿನಿಂದ ಬಂದಿರತಕ್ಕಂಥ ಈ ಆರ್ಯರು ಹರಪ್ಪಣ್ಣನ ಮೇಲೆ ದಾಳಿ ನಡೆಸಿರಬಹುದು ಅಂತಕ್ಕಂಥ ಒಂದು ಸಂದೇಹ. ಹೊರಗಿನಿಂದ ಬಂದಿರತಕ್ಕಂಥ ಈ ಆರ್ಯರು ಅಂತ ನಾವು ಕೇಳ್ತಿದ್ದೀವಿ, ಅವರು ಹರಪ್ಪಣ್ಣನ ಮೇಲೆ ನಡೆಸಿರಬಹುದಾಗಿರತಕ್ಕಂಥ ಒಂದು ಆಕ್ರಮಣಗಳು. ಹೀಗಾಗಿ ಅವರು ಅಲ್ಲಿಂದ ಬೇರೆ ಕಡೆ ಹೋಗಿರಬಹುದು ಅಂತಕ್ಕಂಥದ್ದು. ಇನ್ನು ನಾಲ್ಕನೇದಾಗಿ ಬರ್ತಕ್ಕಂಥ ಕಾರಣ ಎಂದು ಸಾಂಕ್ರಾಮಿಕ ರೋಗದ ಒಂದು ಪ್ರಸಾರ ಅಂತಕ್ಕಂಥದ್ದು. ಹೀಗೆ ಈ 4 ಕಾರಣಗಳಿಂದಾಗಿ ಈ ಹರಪ್ಪ ನಾಗರಿಕತೆ ಅಂತಕ್ಕಂಥದ್ದು ಅವನತಿಯನ್ನು ಹೊಂದಿತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಹಾಗಾದ್ರೆ ಮಕ್ಕಳೇ, ಇಲ್ಲಿಯವರೆಗೆ ನಾವು ಪ್ರಾಚೀನ ನಾಗರಿಕತೆಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಈಜಿಪ್ಟ್ ನಾಗರಿಕತೆ, ಗ್ರೀಕ್ ನಾಗರಿಕತೆ, ರೋಮನ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಕೊನೆಯಲ್ಲಿ ಬರ್ತಕ್ಕಂಥದ್ದು ಹರಪ್ಪ ನಾಗರಿಕತೆ, ಹೀಗೆ 6 ನಾಗರಿಕತೆಗಳ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ಇವತ್ತಿನ ಒಂದು ಅವಧಿಯಲ್ಲಿ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ಈ ಹರಪ್ಪ ನಾಗರಿಕತೆಯ ಕೊನೆಯಲ್ಲಿ ಬರ್ತಕ್ಕಂಥ ಈ ಪಾಠದ ಒಂದು ಕೊನೆಗೆ ಬರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೀವು ಬರೆಯಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನ ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.